ಲೋಕಸಭಾ ಚುನಾವಣೆ 2024ರಲ್ಲಿ ಕರ್ನಾಟಕದ ಗಮನ ಸೆಳೆದಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗಡಿಭಾಗ ಚನ್ನಪಟ್ಟಣ ಕ್ಷೇತ್ರ. ಪಕ್ಕದ ಮಂಡ್ಯ ಜಿಲ್ಲೆಯ ಜೊತೆ ಗಡಿ ಹಂಚಿಕೊಂಡಿರೋ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸವಾಲುಗಳಿಗೇನೂ ಕೊರತೆ ಇರಲಿಲ್ಲ. ಪ್ರತಿ ಸವಾಲನ್ನು ಮೆಟ್ಟಿ ನಿಂತು ಚನ್ನಪಟ್ಟಣವನ್ನು ಇನ್ನಷ್ಟು ಚೆಂದದ ಪಟ್ಟಣವನ್ನಾಗಿಸಿದ ಕೀರ್ತಿ ಸಲ್ಲಬೇಕಿರುವುದು ನಾಡು ಕಂಡ ಸಮರ್ಥ ಸಂಸದ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರಿಗೆ. ಬೊಂಬೆ ನಾಡಲ್ಲಿ ಭರವಸೆಯ ಬೆಳಕು. ಬೊಂಬೆಗಳ ನಾಡು ಅಂತಲೇ ಹೆಸರುವಾಸಿಯಾಗಿರೋ ಚನ್ನಪಟ್ಟಣದಲ್ಲಿ ಮುಂದಿನ ಪೀಳಿಗೆಯ ಭವಿಷ್ಯ ರೂಪಿಸಲು ಒಂದಾರಗುಪ್ಪೆಯಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದೆ. ಕೆಂಗಲ್ ದೇವಸ್ಥಾನದ ಬಳಿ ತೋಟಗಾರಿಕಾ ಇಲಾಖೆಯಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 30 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ಮರಳವಾಡಿ ಮತ್ತು ಸಾಸ್ಲಾಪುರ ಗ್ರಾಮಗಳಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಜಮೀನು ಮಂಜೂರಾಗಿದೆ. ಬಂಡೆಯೊಡೆದು ನೀರು ತಂದ ಭಗೀರಥ. ಚನ್ನಪಟ್ಟಣಕ್ಕೆ ನೀರಾವರಿಗೆ ಒತ್ತು ಕೊಡಬೇಕೆನ್ನುವ ಉದ್ದೇಶದಿಂದ ಸತ್ತೇಗಾಲದಿಂದ ಇಗ್ಗಲೂರು ಬ್ಯಾರೇಜ್ಗೆ ನೀರು ತುಂಬಿಸುವ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಇದಕ್ಕಾಗಿ ಕಿಲೋಮೀಟರ್ಗಟ್ಟಲೆ ಬಂಡೆ ಕೊರೆದು ಸುರಂಗ ಮಾಡಿ ಅದರ ಮೂಲಕ ಪೈಪ್ಲೈನ್ ಜೋಡಿಸುವ ಕಾರ್ಯ ಚಾಲ್ತಿಯಲ್ಲಿದೆ. 198 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಗ್ಗಲೂರು ಬ್ಯಾರೇಜ್ನ ಶಿಂಷಾ ನದಿಯಿಂದ ಕಣ್ವ ಜಲಾಶಯ ಮತ್ತು 17 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಬಿರುಸಿನಿಂದ ನಡೆಯುತ್ತಿದೆ. ಅನ್ನದಾತನ ರಟ್ಟೆಗೆ ಬಲ ತುಂಬಿದ ಧುರೀಣ. ಎಚ್ವಿಡಿಎಸ್ ಯೋಜನೆಯಡಿ ರೈತರಿಗೆ ನಿರಂತರ ವಿದ್ಯುತ್ ನೀಡಬೇಕು ಎಂಬ ನಿಟ್ಟಿನಲ್ಲಿ 590 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಸಹಿತವಾಗಿ 84,540 ಪಂಪ್ ಸೆಟ್ಗಳನ್ನು ಅಳವಡಿಸಲಾಗಿದೆ. ಚನ್ನಪಟ್ಟಣದ ಕಣ್ವಾ ಬಳಿ ಕೆಎಂಎಫ್ ವತಿಯಿಂದ ಮಿಲ್ಕ್ ಪೌಡರ್ ಘಟಕ ಸ್ಥಾಪನೆ ಮಾಡಲಾಗಿದೆ. ಚನ್ನಪಟ್ಟಣದಲ್ಲಿ ಸಂಪರ್ಕ ಕ್ರಾಂತಿ. ಚನ್ನಪಟ್ಟಣದಲ್ಲಿ ರಸ್ತೆ ಅಗಲೀಕರಣ, ಪಾದಚಾರಿ ಮಾರ್ಗದ ಅಭಿವೃದ್ಧಿ ಕಾಮಗಾರಿಗಾಗಿ 128 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ಅನುಷ್ಠಾನ. ಸಿಆರ್ಎಫ್ ಯೋಜನೆ ಅಡಿಯಲ್ಲಿ 500 ಕೋಟಿಗೂ ಅಧಿಕ ವೆಚ್ಚದ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಚನ್ನಪಟ್ಟಣ ನಗರ ವ್ಯಾಪ್ತಿಯ ಯಲೆಕೇರಿ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಲಾಗಿದೆ. ಬೆಂಗಳೂರು ರಾಮನಗರ ನಡುವೆ ಸಂಚರಿಸುತ್ತಿದ್ದ ಡೆಮೋ ರೈಲನ್ನು ಚನ್ನಪಟ್ಟಣದವರೆಗೆ ವಿಸ್ತರಣೆ ಮಾಡಲಾಗಿದೆ. ಕ್ಷೇತ್ರದಾದ್ಯಂತ 1 ರೂಪಾಯಿಗೆ 10 ಲೀಟರ್ ಶುದ್ಧ ಕುಡಿಯುವ ನೀರು ಒದಗಿಸುವ ಆರ್ಒ ಪ್ಲಾಂಟ್ಗಳ ನಿರ್ಮಾಣ ಮಾಡಲಾಗಿದೆ. ಕೊರೋನಾ ಕಾಲದಲ್ಲಿ ಕೈಹಿಡಿದ ಕರುಣಾಳು. ಕೊರೋನಾ ಹೊಡೆತಕ್ಕೆ ಇಡೀ ದೇಶ ತತ್ತರಿಸಿ ಹೋಗಿದ್ದಂಥ ಕಾಲದಲ್ಲೂ ತನ್ನವರಿಗೋಸ್ಕರ ಬೀದಿಗಿಳಿದು ಕೆಲಸ ಮಾಡಿದವರು ಡಿ.ಕೆ. ಸುರೇಶ್. ಕೈಗೆ ಬಂದ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ರೈತ ಬೇಸತ್ತು ಹೋಗಿದ್ದಾಗ ತನ್ನ ಸ್ವಂತ ಹಣದಲ್ಲಿ ರೈತರಿಂದ ನೇರವಾಗಿ ಸಾವಿರಾರು ಟನ್ ತರಕಾರಿಯನ್ನು ಖರೀದಿಸಿ ಅದನ್ನು ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ಹಂಚಿದ್ದರು. ಖುದ್ದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಕೋವಿಡ್ ಪೀಡಿತರ ಯೋಗಕ್ಷೇಮ ವಿಚಾರಿಸಿದ್ದರು. ಅಭಿವೃದ್ಧಿಯೇ ನನ್ನ ಧ್ಯೇಯ ಎನ್ನುವ ಘೋಷವಾಕ್ಯದೊಂದಿಗೆ ಹೆಜ್ಜೆ ಇಟ್ಟು ಕೊಟ್ಟ ಮಾತು ತಪ್ಪದೆ ಇಟ್ಟ ಹೆಜ್ಜೆ ಹಿಂದಿಡದೆ ತನ್ನ ಕ್ಷೇತ್ರವನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯುತ್ತಿರುವ ದಶಕದ ದಾರಿದೀಪ, ದಣಿವರಿಯದ ಶ್ರಮಿಕ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರನ್ನು ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಮಾಡುವ ಸಂಕಲ್ಪ ಮಾಡೋಣ. ಗ್ರಾಮಾಂತರದ ಅಭಿವೃದ್ಧಿಗೆ ಮತ್ತೊಮ್ಮೆ ಡಿ.ಕೆ. ಸುರೇಶ್.